ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೈತ್ರಿ ಪಟ್ಟು ಹಿಡಿದಿದೆ. ನಾಗೇಂದ್ರ ರಿಸೈನ್ಗೆ ಉಭಯ ಸದನಗಳಲ್ಲೂ ಕೂಡ ಭಾರಿ ಆಗ್ರಹ ಕೇಳಿ ಬರ್ತಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೈತ್ರಿ ಪಟ್ಟು ಹಿಡಿದಿದ್ದು, ಸಚಿವ ನಾಗೇಂದ್ರ ರಿಸೈನ್ ಮಾಡಲೇಬೇಕು ಅಂತ ಉಭಯ ಸದನಗಳಲ್ಲಿ ಆಗ್ರಹ ಕೇಳಿ ಬರ್ತಿದೆ. ವಿಧಾನಸಭೆಯಲ್ಲಿ ಬಾವಿಗಿಳಿದು ಬಿಜೆಪಿ ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ದು, ಸರ್ಕಾರದ ವಿರುದ್ಧ ಬಿಜೆಪಿ ಸದಸ್ಯರಿಂದ ಘೋಷಣೆ ಕೂಡ ಕೂಗಲಾಯಿತು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನ ಮಾಡುತ್ತಿದೆ. ಅವ್ರ ಮಂತ್ರಿ ಮಾಡಿ ಒಬ್ಬ ವ್ಯಕ್ತಿಗೋಸ್ಕರ ನೀವು ಈ ತರ ಸದನವನ್ನು ಹಾಳು ಮಾಡ್ತಾ ಇರೋದು ಒಳ್ಳೇದಲ್ಲ. ಸದನ ನಡೆಯಕ್ಕೆ ಅವಕಾಶ ಕೊಡಬೇಕು, ಸದನ ನಡೆಯಕ್ಕೆ ಅವಕಾಶ ಕೊಡಬೇಕು, ಚರ್ಚೆ ಮಾಡಬೇಕು, ಚರ್ಚೆ ಮಾಡಬೇಕು. ದಯವಿಟ್ಟು ಅವಕಾಶ ಕೊಡಿ, ಅವಕಾಶ ಕೊಡಿ. ಸರ್ಕಾರದ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಮಳೆ ಕೊರತೆ ಇದೆ, ರೈತರ ಸಮಸ್ಯೆ ಇದೆ, ನಾನಾ ಸಮಸ್ಯೆ ಇದೆ. ಆ ಸಮಸ್ಯೆ ಇವರಿಗೆ ರಾಜಕೀಯ ಅಧಿಕಾರ. ಅಧ್ಯಕ್ಷರೇ, ಇವತ್ತು ಅವಕಾಶ ಇದೆ, ಇವತ್ತು ಅವಕಾಶ ಇದೆ, ಪರವಾಗಿಲ್ಲ, ಬಗ್ಗೆ ಚಿಂತೆ ಇಲ್ಲ. ಇವತ್ತು ಜನಗಳ ಹಿತವನ್ನ ಬಲಿ ಕೊಟ್ಟು ಈ ಸದನವನ್ನು ಕೂಡ ಹಾಳು ಮಾಡಿ ಇವತ್ತು ರಾಜ್ಯದ ಜನಗಳ ಆಶೀರ್ವಾದ ಇದ್ರೆ ಮಾಡಿ, ವಜಾ ಮಾಡಿ, ಚರ್ಚೆ ಮಾಡ್ತಾ ಇದ್ದಾರೆ. ಸರ್ಕಾರದ ಡ್ಯೂಟಿ, ಇಟ್ ಇಸ್ ದ ಡ್ಯೂಟಿ ಆಫ್ ಗವರ್ನಮೆಂಟ್, ಇಟ್ ಇಸ್ ದ ಡ್ಯೂಟಿ ಆಫ್ ದ ಗವರ್ನಮೆಂಟ್. ಅಧಿವೇಶನ ನಡೆಯೋದು ಡ್ಯೂಟಿ ಆಫ್ ದ ಗವರ್ನಮೆಂಟ್. ನಿಮ್ಮ ಡ್ಯೂಟಿ ನಮ್ಮ ಡ್ಯೂಟಿ ಅಲ್ಲ, ನಿಮ್ಮ ಡ್ಯೂಟಿ ಅಧಿವೇಶನ ನಡೆಸುವಂಥದ್ದು. ಸದನ ನಡೆಸುವಂಥದ್ದು, 21-8-2026 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದಂತಹ ಮಾನ್ಯ ಸದಸ್ಯರುಗಳು ಶ್ರೀ ಪ್ರಭು ಬಿ ಚವ್ಹಾಣ್, ಅಧ್ಯಕ್ಷರೇ, ಐಹೊಳೆ ದುರ್ಯೋಧನ ಮಾಲಿಂಗಪ್ಪ, ಶ್ರೀ ವಿ ಕೂತ್ಕೊಳ್ಳಿ. ನೀವು ಸ್ಲೋಗನ್ ಹಾಕ್ತೀರಾ, ಮಾತಾಡೋಕೆ ಅವಕಾಶ ಮಾಡಿ ಕೇಳ್ತೀರಾ? ಆಗಲ್ಲ. ನಾನು 6ನೇ ದಿನ ಕೇಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಕೂತ್ಕೊಂಡು ಸದನ ನಡೆಯಕ್ಕೆ ಅವಕಾಶ ಮಾಡಿಕೊಡಿ. ನೀವೆಲ್ಲ ಪ್ರಶ್ನೆಗಳು ಬಂದಿದೆ, ಕಾಲಿಂಗ್ ಅಟೆನ್ಷನ್ ಕೂಡ ಇದೆ. ಯಾಕೆ ಹಠ ಮಾಡ್ತಾ ಇದ್ದೀರಾ? ಅರ್ಥ ನನಗೆ ಆಗ್ಲಿಲ್ಲ. ಯಾಕೆ ಮಾಡಿ ಇದೇ ಮಾಡೋದು ಹೆಂಗೆ ಸರ್? ನೀವು ಮಾತಾಡೋದು ಸ್ಲೋಗನ್ ಹಾಕೋದು ಇದು ಸರಿಯಲ್ಲ. ನೀವು ಮಾತಾಡ್ಬೇಕಾದ್ರೆ ಸುಮ್ಮನೆ ಕೂತ್ಕೋಬೇಕು. ಸಭಾಪತಿಗಳ ಮಂತ್ರಿಗಳೇನೋ ಹೇಳ್ಬೇಕು ಅಂತಿದ್ದಾರೆ. ಇಲ್ವಾ? ನೀವಿಲ್ಲ. ಅದಾನಿ ಅವರನ್ನ ಮನೆ ಕರೆಸ್ಕೊಂಡು ಚರ್ಚೆ ಮಾಡ್ತಾರೆ. ನಾಗೇಂದ್ರನನ್ನ ಮನೆ ಕರೆಸ್ಕೊಂಡು ರಾಜೀನಾಮೆಯನ್ನ ಕೊಡಿಸಿ, ರಾಜೀನಾಮೆ ಕೊಡು ಅಂತ ಸಿಎಂ ಹೇಳಿದ್ರೆ ಆಗುತ್ತೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಾನಿ ಬಿಜೆಪಿ ಏಜೆಂಟ್ ಅಂತ ಮಾತನಾಡ್ತಾರೆ. ಅದಾನಿಯನ್ನೇ ಸಿಎಂ ಕರೆಸ್ಕೊಂಡು ಮಾತಾಡ್ತಾರೆ. ರಾಜ್ಯದ ಸಮಸ್ಯೆ, ರೈತರ ಬಗ್ಗೆ ಚರ್ಚೆ ಮಾಡೋಕೆ ನಾವು ಕೂಡ ಸಿದ್ಧರಿದ್ದೇವೆ. ನಾಗೇಂದ್ರ ರಾಜೀನಾಮೆಯನ್ನ ಪಡೆಯದೆ ನಾಟಕವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಅಪರಾಧಿ ಸ್ಥಾನದಲ್ಲಿದ್ದಾರೆ. ನಾವು ನಾಗೇಂದ್ರ ವಿರುದ್ಧ ಇಲ್ಲ, ಭ್ರಷ್ಟಾಚಾರದ ವಿರುದ್ಧ ಇದ್ದೇವೆ. ನಾಗೇಂದ್ರನಿಗಾಗಿ ಸದನವನ್ನ ಹಾಳು ಮಾಡುವುದು ಸರಿಯಲ್ಲ. ಅಶೋಕ್ ಮಾತನಾಡುವಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರು ಕೂಡ ಮಧ್ಯಪ್ರವೇಶವನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ವಾರದಿಂದ ಕೇವಲ ನಾಗೇಂದ್ರ ಜಪ ಮಾಡ್ತಾ ಇದ್ದಾರೆ. ಸಿಎಂ ಹಾಗೂ ಬಿಜೆಪಿ ನಾಯಕರು ಮಧ್ಯೆ ಹೊಂದಾಣಿಕೆ ಇಲ್ಲ, ಹೊಂದಾಣಿಕೆಯಿಂದ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಂತ ಯತ್ನಾಳ್ ಅವರು ಕೂಡ ಹೊಂದಾಣಿಕೆಯ ಹೋರಾಟದ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದಾನಿನ ಮನೆ ಕರ್ಸ್ಕೊಂತಾರೆ, ನಾಗೇಂದ್ರನ ಮನೆ ಕರ್ಸ್ಕೊಂಡು ರಾಜೀನಾಮೆ ಕೊಡಕ್ಕಾಗಲ್ಲ. ಅದಾನಿಗೆ ಕಾರ್ಪೊರೇಟ್ ಹಾಕಿ ಕರ್ಸ್ಕೊಂತಾರೆ, ಬೈತಾರೆ. ಬಿಜೆಪಿ ಏಜೆಂಟ್ ಅವನೇ ಕರ್ಸ್ಕೊಂಡು ಚರ್ಚೆ ಮಾಡ್ತಾರೆ. ಇಲ್ಲಿ
ನಾಗೇಂದ್ರನ್ ಕರ್ಕೊಂಡು 5 ನಿಮಿಷ ಕೆಲಸ ರಾಜೀನಾಮೆ ಮನೆ ಕರೆಸಿ 5 ನಿಮಿಷ ಹೇಳಿದ್ರೆ ರಾಜೀನಾಮೆ ಆಗೋತತೆ. ಅದಾನಿ ಒಂದು ಗೌರವ ನಾಗೇಂದ್ರ ಒಂದ್ಸರಿ ಕೊಟ್ಬಿಡಿ, ಅವನು ಕಳಿಸ್ಬಿಡಿ ಮನೆಗೆ. ಇದು ಕಾಂಗ್ರೆಸ್ ಪಾರ್ಟಿ ಇವತ್ತು ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ. ಅಪರಾಧಿ ಸ್ಥಾನದಲ್ಲಿದೆ. ನಾವು ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ಮಾತಾಡಕ್ಕೆ ರೆಡಿ ಇದ್ದೀರಿ. ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ನೈಸ್ ಬಗ್ಗೆ ರೆಡಿ ಇದ್ದೀರಿ, ಬಿಡದಿ ಬಗ್ಗೆ ರೆಡಿ ಇದ್ದೀರಿ, ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ, 5 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ. ಎಲ್ಲರೂ ಒಬ್ಬನಾಗೆ ಒಂದು ಕೋಟಿ ದಲಿತರಿದ್ದಾರೆ. 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? ಕಾಂಗ್ರೆಸ್ ಅವರಿಗೆ ಒಬ್ಬ ನಾಗೇಂದ್ರ ಬೇಕು, 1 ಕೋಟಿ ದಲಿತರು ಬೇಡ. ಅದರಿಂದಲೇ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾ ಇದೆ ಅಧ್ಯಕ್ಷರೇ. ಇವತ್ತು ಕರ್ನಾಟಕದಲ್ಲಿ ದಲಿತರೆಲ್ಲ ಎದ್ದಿದ್ದಾರೆ, ದಲಿತರು ಎದ್ದಿದ್ದಾರೆ. ನಮ್ಮ ನ್ಯಾಯ ಕೊಡಿ, ನಮ್ಮ ದುಡ್ಡು 187 ಕೋಟಿ ನಮ್ಮ ಅಕೌಂಟ್ ಬರಬೇಕು, ಟ್ಯಾಕ್ಸ್ ಪೇಯರ್ಸ್ ಹಣ ನಮ್ಮ ಅಕೌಂಟ್ ಬರಬೇಕು. ಅಧ್ಯಕ್ಷ, ಯಾವ ಪುರುಷಾರ್ಥಿಗೆ ಪ್ರಶ್ನೋತ್ತರ ನಡೆಸ್ತಾ ಇದ್ದೀರಾ ನೀವು ಅಧ್ಯಕ್ಷ? ಅಧ್ಯಕ್ಷ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.